ಭಾಸ್ಕರ್ ಬ್ಲ್ಯಾಕ್ ಮೇಲರ್ ಅಂತ ಹೇಳ್ತಿರ್ತೀವಿ, ಇವತ್ತು ಅರೆಸ್ಟ್ ಆಗಿದ್ದಾರೆ. ಸತ್ಯಮೇವ ಜಯತೆ, ಟ್ರುತ್ ಆಲ್ವೇಸ್ ಶುಡ್ ಪ್ರಿವೈಲ್. ಸತ್ಯ ಮರೆಮಾರಿಸಲಿಕ್ಕಾಗಲ್ಲ. ಕುತಂತ್ರಗಳು, ಷಡ್ಯಂತ್ರಗಳು ಜಾಸ್ತಿ ನಡೆಯೋದಿಲ್ಲ. ಮಸಿ ಬೆಳೆಯೋಂಥ ಕೆಲಸಗಳು ಕೊನೆಗೆ ಮಸಿ ಬೆಳೆಯೋಕ್ಕೆ ಹೋಗಿ ಅವ್ರವ್ರ ಮಕ್ಕಳಿಗೆ ಅವ್ರು ಮಸಿ ಬೆಳ್ಕೊಂತಾರೆ. ಧರ್ಮಸ್ಥಳ ಒಂದು ಧಾರ್ಮಿಕ ಸ್ಥಳ. ಸುಮಾರು 800-900 ವರ್ಷ ಇತಿಹಾಸ ಇರ್ತಕ್ಕಂಥ ಬಹಳ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಸ್ಥಳ. ಎಲ್ಲ ವರ್ಗದ ಜನ, ಬರೀ ಹಿಂದೂ ಅಂತಲ್ಲ, ಎಲ್ಲ ವರ್ಗದ ಜನ ಅಪಾರವಾಗಿರ್ತಕ್ಕಂಥ ಭಕ್ತಿ, ಶ್ರದ್ಧೆ ಮತ್ತು ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅಲ್ಲಿಂದ ಅನೇಕ ವರದಾನಗಳನ್ನು ಪಡೆದಂಥವ್ರು. ನಾನು ಕೂಡ ಅದರಿಂದ ಫಲಾನುಭವಿ. ಅನೇಕ ಬಾರಿ ಸಂಕಷ್ಟಗಳಲ್ಲಿ ಭಗವಂತ ನಮ್ಮನ್ನು ಕೈ ಹಿಡಿದಿರ್ತಕ್ಕಂಥ ನನ್ನಂತರ ಲಕ್ಷಾಂತರ ಕೋಟ್ಯಾಂತರ ಮಂದಿ ಇದ್ದಾರೆ. ಅವರಿಗೆ ಆ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಕೆಲವು ಕುತಂತ್ರಿಗಳು ಮಾಡಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಾನು ಸಹ ಟಿ ವಿಗಳಲ್ಲಿ ಪೇಪರಲ್ಲಿ ಓದಿದ್ದೇನೆ. ಮಾಹಿತಿ ಸಿಕ್ಕ ತಕ್ಷಣ ಮಾತಾಡ್ತೀನಿ. ರಾಜ್ಯದ ಪೊಲೀಸ್ನವರು ಭಾರಿ ಸಮರ್ಥರಿದ್ದಾರೆ. ವಿಶೇಷವಾಗಿರ್ತ ಪಡೆ SIT ಮುಖ್ಯಮಂತ್ರಿಗಳು ಸರ್ಕಾರ ಮಾಡಿದೆ. ಭಾರಿ ಸಮರ್ಥರಿದ್ದಾರೆ. ಕರ್ನಾಟಕದ ಪೊಲೀಸು ಭಾರಿ ಸಮರ್ಥರಿದ್ದಾರೆ. ಇದರಲ್ಲಿ ಎರಡನೇ ಮಾತಿಲ್ಲ. ಅವರು ಅದಕ್ಕೆಲ್ಲ ಯಾವ ರೀತಿ ಕಾನೂನಲ್ಲಿ ಅವಕಾಶ ಇದೆ, ಯಾವ ರೀತಿ ಕಾನೂನಲ್ಲಿ ಮಾಡ್ಬೋದು, ಕೋರ್ಟ್ ಇದೆ, ಪೊಲೀಸ್ನವರು ಇದ್ದಾರೆ. ಸೊ ಅದು ಕ್ರಮ ತಗೊಳ್ತಾರೆ. ಅದೆಲ್ಲವೂ ಹೊರ ಬರುತ್ತೆ ಈಗ. ಅದೆಲ್ಲದೂ ಹೊರ ಬರುತ್ತೆ ಈಗ. ಪ್ರತಿಯೊಂದು ಹೊರ ಬರುತ್ತೆ. ನಾನು ಆಗಲೇ ಹೇಳಿದೆ, ಸತ್ಯ ಬಚ್ಚಕ್ಕೆ ಸಾಧನೆ ಇಲ್ಲ. ನಾನು ಹೇಳೋದಲ್ಲ, ಟ್ರುತ್ ಯು ಕೆನಾಟ್ ಪ್ರಿವೆಂಟ್, ಇಟ್ ವಿಲ್ ಕಮ್ ಔಟ್. ನೀನು ಎಷ್ಟು ಸರಿ ಬಚ್ಚಿಕಂತೀಯ, ನೀನು ಎಷ್ಟು ಸರಿ ಬಚ್ಚಿಕಂತೀಯ ಸತ್ಯನ ಇಟ್ಕೊಳಕ್ಕಾಗಲ್ಲ. ಅದು ಗಿಳಿ ಆಗಲ್ದಂಗೆ ಆಗಿರ್ಬಿಡುತ್ತೆ. ಅದ್ರ ಬಗ್ಗೆ ನಾನು ಮಾತ್ರ ರಾಜಕೀಯ ಮುಕ್ತವಾಗಿರ್ತಕ್ಕಂಥ ಸ್ಥಳ ಧರ್ಮಸ್ಥಳ. ಅಲ್ಲಿ ಧರ್ಮಸ್ಥಳ ಯಾವುದೇ ಪಕ್ಷಕ್ಕೆ ಸೇರಿರ್ತಕ್ಕಂಥಲ್ಲ. ಇದು ಎಲ್ಲ ವರ್ಗದ ಜನ ಅಂತ ಹೇಳಿದನಲ್ಲ. ಈಗ BJPಯಲ್ಲೂ ಭಕ್ತರಿದ್ದಾರೆ, ಕಾಂಗ್ರೆಸ್ಸಲ್ಲೂ ಇದ್ದಾರೆ, JDSದವರು ಇದ್ದಾರೆ, ಕಮ್ಯುನಿಸ್ಟ್ನವರು ಇದ್ದಾರೆ, ಎಲ್ಲ ವರ್ಗದ ಜನ ಇದ್ದಾರೆ. ಎಲ್ಲ ಕುತಂತ್ರಿಗಳು ತಮ್ಮ ಸ್ವಾರ್ಥಕ್ಕೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇದು ಮಾಡಿರ್ತಕ್ಕಂಥದ್ದು ನಿಮಗೂ ಈ ರಾಜ್ಯಕ್ಕೆ ಈಗ ಗೊತ್ತಾಗಿದೆ. 100ಕ್ಕೆ 100 ಆಗುತ್ತೆ. ಮಕವಾಡ ಕಳಿಸಿದ ಮೇಲೂ ಮಾಡೋಕ್ಕೋದ್ರೆ ಜನ ದಂಗೆ ಹೇಳ್ತಾರೆ. ಪೊಲೀಸ್ನವ್ರು ಬೇಕಾಗಿಲ್ಲ, ಸರ್ಕಾರ ಬೇಕಾಗಿಲ್ಲ. ಕಳ್ಳನ್ನು ಹಿಡ್ಕೊಟ್ಟ ಮೇಲೆ ಮತ್ತೆ ಅವನ್ನ ಕಳ್ಳ ಅಂತಾರೋ ಜನ ಬೇರೆ ಅಂತಾರೋ ಏನಂತಾರ್ರಿ? 100%. ಮತ್ತೇನಾದರೂ ಕೈ ಇಟ್ಟರೆ ಜನ ದಂಗೆ ಹೇಳ್ತಾರೆ.